ಮನೆ ಮುಂದೆ ನಿಂಬೆಕಾಯಿ, ಕುಂಕುಮ, ಕುಂಬಳಕಾಯಿ ಇದ್ರೆ ಇವೆಲ್ಲ ಮಾಟದ ಸಂಕೇತ. ನಿಮ್ಮ ಮನೆ ಮುಂದೆ ನಿಂಬೆಕಾಯಿ, ಕುಂಕುಮ, ಕುಂಬಳಕಾಯಿ ಯಾರಾದ್ರೂ ಇಟ್ಟು ಹೋದ್ರೆ ನೋ ಡೌಟ್ ನಿಮ್ಮ ಹಾಗೂ ನಿಮ್ಮ ಮನೆ ಮೇಲೆ ಮಾಟ ಮಂತ್ರ ವಶೀಕರಣವಾಗಿದೆ ಎಂದರ್ಥ. ಹಾಗೆ ವಶೀಕರಣವಾಗಿದ್ರೆ ಇನ್ನೂ ಅನೇಕ ಲಕ್ಷಣ ಕಂಡು ಬರ್ತವೆ. ಮನೆಯವರೊಂದಿಗೆ ಆಗಾಗ ಜಗಳವಾಗ್ತಿರ್ತದೆ, ಇದು ಮಾಟದ ಸೂಚನೆ. ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ಗಾಬರಿಗೊಳ್ಳುವುದು, ವ್ಯವಹಾರದಲ್ಲಿ ಬದಲಾವಣೆಯಾಗುವುದು, ಹೆಚ್ಚಾಗಿ ಅನಾರೋಗ್ಯದಿಂದಿರುವುದು, ಒಂದೇ ವ್ಯಕ್ತಿಯ ಬಗ್ಗೆ ಪದೇ ಪದೇ ಹೆಚ್ಚು ಕೋಪಗೊಳ್ಳುವುದು, ಯೋಚಿಸದೆ ಯಾವುದೇ ವ್ಯಕ್ತಿಯ ಮೇಲೆ ವಿಶ್ವಾಸ ಇಡುವುದು, ಹೆಚ್ಚು ಕೋಪಗೊಳ್ಳುವುದು, ಹೆದರಿಕೆಯಾಗುವಂತಹ ಕನಸು ಬರುವುದು, ಮಾನಸಿಕವಾಗಿ ಅಸ್ಥಿರವಾಗಿರುವುದು ಇವೆಲ್ಲವೂ ಕೂಡ ಮಾಟದ ಸೂಚನೆಗಳೇ. ಜಾತಕ ದೋಷ, ವಾಸ್ತು ಮಾಂತ್ರಿಕ ದೋಷ, ಮದುವೆ, ಗಂಡ ಹೆಂಡತಿ ವಿರಸ, ದಾಂಪತ್ಯ ಕಲಹ, ಸ್ತ್ರೀ ಪುರುಷ ಗುಪ್ತ ಸಮಸ್ಯೆ, ಪ್ರೇಮ ವಿವಾಹ, ಸ್ತ್ರೀ ವ್ಯಾಮೋಹ ಮತ್ತು ಪುರುಷ ವ್ಯಾಮೋಹ, ಹಿಂದಿನ ಜನ್ಮದ ದೋಷ, ಮಕ್ಕಳು ತಂದೆ ತಾಯಿ ಮಾತು ಕೇಳದಿದ್ರೆ, ಸಾಲಬಾಧೆ, ಆರೋಗ್ಯ, ದುಷ್ಟಶಕ್ತಿ, ಕುಟುಂಬದಲ್ಲಿ ಮಾಟ ಮಂತ್ರ ಸಮಸ್ಯೆಗಳಿದ್ರೆ, ಇನ್ನು ನಿಮ್ಮ ಹಲವಾರು ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡ್ತಾರೆ. ಹಿಂದೆ ಕರೆ ಮಾಡಿ. ಶ್ರೀ ಕಾಲಭೈರವ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಶ್ರೀ ಪ್ರಮೋದ್ ಗುರುಜಿ, ನಂಬರ್ 1 ವಶೀಕರಣ ಮಾಂತ್ರಿಕರು. ನಿಮ್ಮ ಸಮಸ್ಯೆ ಏನೇ ಇರಲಿ, ಕನ್ನಡದ 108 ಜ್ಯೋತಿಷ್ಯ ತಂತ್ರಗಳಿಂದ ಮತ್ತು ಕೇರಳದ 18 ದೈವಿಕ ಪೂಜಾ ಶಕ್ತಿಗಳಿಂದ ಪರಿಹಾರ ಮಾಡಿಕೊಡುತ್ತಾರೆ. ಕರೆ ಮಾಡಿ, ಫೋನಿನ ಮೂಲಕ ನಿಮ್ಮ ಸಕಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಕರೆ ಮಾಡಬೇಕಾದ ನಂಬರ್ 9880021234. ಸಮಸ್ಯೆಗಳು ಏನೇ ಇರಲಿ, ಶಾಶ್ವತ ಪರಿಹಾರ ಖಂಡಿತ. ಈ ಕೂಡಲೇ ಸಂಪರ್ಕಿಸಿ.